ಕಳೆದ 4-5 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ರೌಡಿ ಶೀಟರ್ ಮರ್ಡರ್ ಆಗಿತ್ತು. ಬಿಕ್ಲು ಶಿವ ಅಂತ. ಈ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದು ಮಾಜಿ ಸಚಿವ ಬೈರತಿ ಬಸವರಾಜ್. ಬೈರತಿ ಬಸವರಾಜ್ ಅವರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದರೆ ಬೈರತಿ ಬಸವರಾಜ್ ಕೋರ್ಟ್ ಮೊರೆ ಹೋಗಿದ್ರು. FIR ಇಂದ ತಮ್ಮ ಹೆಸರನ್ನ ಕೈ ಬಿಡಿ ಅಂತ. ಕೋರ್ಟ್ ಒಪ್ಪಿಲ್ಲ. ಮೊದಲು ವಿಚಾರಣೆಗೆ ಸಹಕರಿಸಿ ಎಂದ ಕೂಡಲೇ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ ತನಿಖೆ ತೀವ್ರಗೊಂಡಿದೆ. ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಶಾಸಕ ಬೈರತಿ ಬಸವರಾಜ್. ಬೆಳಗ್ಗೆ 11ವರೆಗೆ ತನಿಖಾಧಿಕಾರಿ, ಈ ಪ್ರಕರಣದ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಎದುರು ಹಾಜರಾಗಬೇಕು. ಕೋರ್ಟ್ನ ನಿರ್ದೇಶನದಂತೆ ಭಾರತೀನಗರ ಪೊಲೀಸ್ ಠಾಣೆ ಬಳಿ ಇದಕ್ಕೋಸ್ಕರ ಬಿಗಿ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಠಾಣಾ ಸಿಬ್ಬಂದಿ ಜೊತೆ ಹೆಚ್ಚುವರಿ KSRP ತುಕಡಿಯನ್ನು ಭದ್ರತೆಗಾಗಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಮುಂಜಾಗ್ರತೆಯಾಗಿ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ ಪೊಲೀಸರು. ಅಂದರೆ ಇವರ ಬೆಂಬಲಿಗರು ಎಲ್ಲ ಬಂದ್ಬಿಡ್ಬೋದು, ಏನೋ ಒಂದು ಘೋಷಣೆಗೆ ಹೋಗ್ಬೋದು. ಹಾಗಾಗಿ ಆ ಥರದ ಯಾವುದೇ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಠಾಣೆಯ ಸಿಬ್ಬಂದಿ ಏನಿದ್ದಾರೆ ಅವರ ಜೊತೆಗೆ ಹೆಚ್ಚುವರಿಯಾಗಿ KSRP ತುಕಡಿಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. FIR ಇಂದ ನಮ್ಮ ಹೆಸರನ್ನ ಕೈಬಿಡಿ ಅಂತ ಕೋರ್ಟ್ ಮೊರೆ ಹೋದಾಗ ಮೊದಲು ನಿಮ್ಮ ಹೆಸರು ಈಗಾಗಲೇ FIRನಲ್ಲಿ ಇರೋದ್ರಿಂದ ತನಿಖೆಗೆ ಸಹಕಾರ ಕೊಡಿ ಅಂತ ಕೋರ್ಟ್ ಹೇಳ್ತು. 2 ದಿವಸದೊಳಗಡೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಕೂಡ ನೋಟಿಸ್ ಕೊಟ್ಟಿದ್ದರು. ಅದರಲ್ಲಿ ನಿನ್ನೆ 1 ದಿನ ಕಳೆದು ಹೋಯಿತು, ಇವತ್ತು 2ನೇ ದಿನ. ಹಾಗಾಗಿ ಅವರು ವಿಚಾರಣೆಗೆ ಇವತ್ತು ಹಾಜರಾಗಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಾಜರಾಗಲಿಲ್ಲ ಅಂದರೆ ಮುಂದೇನು ಅಂತಕ್ಕಂಥದ್ದು ಸೆಕೆಂಡರಿ. ಅದು ಆಗ ಪೊಲೀಸರು ಅವರ ಮುಂದಿನ ಕ್ರಮವನ್ನು ತಗೋತಾರೆ. ಬಟ್ ಹಾಜರಾದರೆ ಅವ್ರಿಗೆ ಅನುಕೂಲ, ಕಾನೂನಾತ್ಮಕವಾಗಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ ಜಾಮೀನು ಅಥವಾ ನಿರೀಕ್ಷಣಾ ಜಾಮೀನು ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಈಗ ಸದ್ಯದ ಮಾಹಿತಿ ಏನು? ಕೋರ್ಟ್ನ ನಿರ್ದೇಶನ ಇರೋದ್ರಿಂದ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಲೇಬೇಕು ನನ್ನ ಪ್ರಕಾರ, ಇಲ್ಲ ಅಂದರೆ ತಪ್ಪು ಮಾಡಿದಂತಾಗುತ್ತೆ. ಸೊ ಹಾಗಾಗಿ ವಿಚಾರಣೆಗೆ ಹಾಜರಾಗ್ತಾರ, ಏನೇನು ಸಿದ್ಧತೆಗಳಾಗಿದೆ ಇದಕ್ಕೆ ಅಂತ? ಅರವಿಂದ್, FI ಆರೋಪಿ ಆಗಿರುವಂತಹ ಬೈರತಿ ಬಸವರಾಜ್ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆ ಮುಂದೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವುದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಅವರ ಠಾಣಾ ಸಿಬ್ಬಂದಿಗಳ ಜೊತೆಯಾಗಿ ಹೆಚ್ಚುವರಿಯಾಗಿ KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಬೈರತಿ ಬಸವರಾಜ್ ಅವರು ಈಗ ಶಾಸಕರಾಗಿರುವಂಥ ಕಾರಣಕ್ಕಾಗಿ ಅವರ ಬೆಂಬಲಿಗರು ಠಾಣೆ ಮುಂದೆ ಜಮಾಯಿಸಬಹುದು ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲಿ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಮುಂಜಾಗ್ರತವಾಗಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ 11:30 ಸುಮಾರಿಗೆ ಶಾಸಕರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಇವತ್ತು ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಲೇಬೇಕಾದ ಅನಿವಾರ್ಯತೆಯಲ್ಲಿ ಇದ್ದಾರೆ. ಯಾಕಂದರೆ ನಿನ್ನೆ ಪೊಲೀಸರು ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಅವರಿಗೆ ಈ ವಿಚಾರಣೆಯಿಂದ ವಿನಾಯಿತಿ ಕೊಡಲಿಕ್ಕೆ ನಿರಾಕರಿಸಿದಂಥ ಕಾರಣಕ್ಕಾಗಿ ಇವತ್ತು ತನಿಖಾಧಿಕಾರಿಯಾಗಿರುವಂಥ ಪ್ರಕಾಶ್ ರಾಥೋಡ್ ಅವರ ಮುಂದೆ ವಿಚಾರಣೆಗೆ ಹಾಜರಾಗಬೇಕಂತ ಅನಿವಾರ್ಯತೆಯಲ್ಲಿ ಬಸವರಾಜ್ ಅವರು ಇರುವಂಥ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರ ಮಾಹಿತಿ ಪ್ರಕಾರ 11:30ಕ್ಕೆ ಎಕ್ಸಾಕ್ಟ್ ಆಗಿ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಿರುವಂಥದ್ದು. ಅರವಿಂದ್, ನಾಗೇಶ್, ಬಂಧನದ ಭೀತಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಿನ್ನೆ ಕೋರ್ಟ್ನಲ್ಲಿ ಆದಂತಹ ಪ್ರೊಸೀಜರ್ ನೋಡಿದಾಗ ಪೊಲೀಸರಿಗೆ ಅದು ಒಂಥರ ಗ್ರೀನ್ ಸಿಗ್ನಲ್ ಇದ್ದಂಗೆ, ಬಟ್ ಬೈರತಿ ಬಸವರಾಜ್ ಅವರಿಗೆ ಹಿನ್ನಡೆನೆ ಆಬ್ವಿಯಸ್ಲಿ. ಸೊ ಬಂಧನದ ಭೀತಿ ಬಗ್ಗೆ ಏನು ಮಾಹಿತಿ ಇದೆ? ಪೊಲೀಸ್ ವಲಯದಲ್ಲಿ ಯಾವ್ಯಾವ ಆಯಾಮದಲ್ಲಿ ಪ್ರಶ್ನೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಅಂತ? ಮಮತಾ, ಖಂಡಿತವಾಗ್ಲೂ ಈಗಾಗಲೇ ಬೈರತಿ ಬಸವರಾಜ್ ಅವರಿಗೆ ಈ ಪ್ರಕರಣದ FI ಆರೋಪಿ ಆಗಿರುವಂಥ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸನ್ನು ಕೊಟ್ಟಿದ್ರು. ಅದನ್ನು ಪ್ರಶ್ನೆ ಮಾಡಿ ನನಗೆ ಈ ಪ್ರಕರಣದ FIR ಇಂದ ಕೈ ಬಿಡಬೇಕಂತೇಳಿ ಬೈರತಿ ಬಸವರಾಜ್ ಅವರು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟು FIR ಅಲ್ಲಿ ನಿಮ್ಮ ವಿರುದ್ಧ ಈ ಕೊಲೆಗೆ ಕುಮ್ಮಕ್ಕು ನೀಡಿದ ಆರೋಪದಡಿ FIR ಆಗಿರುವಂಥ ಕಾರಣಕ್ಕಾಗಿ ನೀವು ಈ ಪ್ರಕರಣದ ತನಿಖೆಯನ್ನು ಎದುರಿಸಬೇಕು. ತನಿಖಾಧಿಕಾರಿಗಳು ಕೊಟ್ಟಂಥ ಸಮಯಕ್ಕೆ ಹೋಗಿ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿ ಇವತ್ತು ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈ ಪ್ರಕರಣದಲ್ಲಿ ಅವರ ಕುಮ್ಮಕ್ಕು ಇದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ ಅನ್ನುವಂಥ
ಮಾಹಿತಿಗಳು ಇರುವಂಥದ್ದು. ಯಾಕಂದರೆ ಒಬ್ಬ ಶಾಸಕರಾಗಿರುವಂಥ ಕಾರಣಕ್ಕಾಗಿ ಅವರನ್ನು ಸುಮ್ಮನೆ ಕರೆದು ಮಾತಾಡಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪ್ರಕರಣ ಆಗಿರುವಂಥ ಸಂದರ್ಭದಲ್ಲಿ ಈ ಹಿಂದೆ ಕೂಡ FIR ಆಗಿತ್ತು. ಸ್ವತಃ ಕೊಲೆಯಾದ ವ್ಯಕ್ತಿಯೇ ಭೈರತಿ ಬಸವರಾಜರ ಹೆಸರನ್ನು ಸೂಚನೆ ಕೊಟ್ಟು FIR ಮಾಡಿಸಿದ್ರು. ಅದೆಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅವೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಶಾಸಕ ಭೈರತಿ ಬಸವರಾಜ್ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಸುಮಾರು 3 ಜನ ACPಗಳ ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಆಗ್ತಿರುವಂಥದ್ದು. ACP ರಾಥೋಡ್, ಗೀತಾ ಸೇರಿದಂತೆ 3 ಜನ ACPಗಳ ನೇತೃತ್ವದಲ್ಲಿ ಭೈರತಿ ಬಸವರಾಜ್ ಅವರಿಗೆ ವಿಚಾರಣೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಮಮತಾ. ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಬೇರೆ ಅನಿವಾರ್ಯ ಪರಿಸ್ಥಿತಿ ಇವಾಗ ಭೈರತಿ ಬಸವರಾಜ್ ಅವರಿಗೆ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ಬಟ್